ಗಿರೀಶ್ ಸಿಕ್ಕಿಬಿದ್ದಿದ್ದಾನೆ. ಅದು ಕೂಡ ಹುಬ್ಬಳ್ಳಿಯಲ್ಲಿ. ಸತತವಾಗಿ 4 ಪೊಲೀಸ್ ತಂಡಗಳನ್ನು ನಿಯೋಜನೆ ಮಾಡಲಾಗಿತ್ತು HD ಕೋಟೆ ಪೊಲೀಸರು. ನೋಡಿ, ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಈತನೇ ಆ ಕಾಮುಕ ಶಿಕ್ಷಕ ಗಿರೀಶ್. ದಾಡಿ ಬಿಟ್ಕೊಂಡು ಕಾಲಲ್ಲಿ ಸ್ಲಿಪ್ಪರ್ ಕೂಡ ಇಲ್ಲ. ನನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಆತ ನಿಂತ್ಕೊಂಡಿದ್ದಾನೆ. ಹೋಟೆಲ್ ಒಂದರಲ್ಲಿ ನಿಂತ್ಕೊಂಡಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನೀವೀಗ ಗಮನಿಸ್ತಾ ಇರೋದು. ಕೊನೆಗೆ ಈತನನ್ನ ಹೆಡೆಮುರಿ ಕಟ್ಟುವಲ್ಲಿ HD ಕೋಟೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನೋಡಿ, ನನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಆತ ಮಾತನಾಡ್ತಾ ನಿಂತ್ಕೊಂಡಿರುವಂತಹ ದೃಶ್ಯಾವಳಿಗಳು. ನನಗೇನು ಗೊತ್ತೇ ಇಲ್ಲ, ನಾನು ಬಹಳ ದೊಡ್ಡ ಅಮಾಯಕ ಅನ್ನೋ ರೀತಿಯಲ್ಲಿ ಕಾಲಿಗೆ ಚಪ್ಪಲಿ ಕೂಡ ಹಾಕಿಲ್ಲ ಆತ. ದಾಡಿ ಕೂಡ ಬಿಟ್ಟಿದ್ದಾನೆ. ಅಲ್ಲಿ ಯಾರೊಟ್ಟಿಗೋ ಮಾತನಾಡ್ತಾ ನಿಂತಿದ್ದಾನೆ. ಯಾವುದೋ ಹೋಟೆಲ್ ಅಂತ ಅನ್ಸುತ್ತೆ ಅದು. ಹೋಟೆಲ್ನ ಹೊರಭಾಗದಲ್ಲಿ ಆತ ನಿಂತಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಪವರ್ ಟಿವಿಗೆ ಲಭ್ಯ ಆಗಿದೆ. ಒಟ್ಟು 4 ತಂಡಗಳನ್ನು ಪೊಲೀಸರು ರಚನೆ ಮಾಡಿದ್ರು. HD ಕೋಟೆ ಪೊಲೀಸರು. ಒಂದು ಕಡೆ ಶಾಸಕ ಅನಿಲ್ ಚಿಕ್ಕಮಾದು ಅವರು ಹೇಳಿದ್ರು 24 ಗಂಟೆಯ ಒಳಗಡೆ ಅರೆಸ್ಟ್ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಭಾನುವಾರದಿಂದ ಪವರ್ ಟಿವಿ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇತ್ತು. ಆ ನೊಂದಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಿಸುವಂತಹ ನಿಟ್ಟಿನಲ್ಲಿ ಕೊನೆಗೂ ಕೂಡ ಈ ಕಾಮುಕ ಕ್ರಿಮಿ ಶಿಕ್ಷಕ ಗಿರೀಶ್ ಅರೆಸ್ಟ್ ಆಗಿದ್ದಾನೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಪವರ್ ಟಿವಿ MD ಆದಂತಹ ರಾಕೇಶ್ ಶೆಟ್ಟಿ ಸರ್ ಕೂಡ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸರ್, ಪವರ್ ಟಿವಿ ಇದೊಂದೇ ವರದಿಯಲ್ಲ. ಈ ಹಿಂದೆ ಪ್ರಜ್ವಲ್ ರೇವಣ್ಣ ಇರಬಹುದು, ಸೂರಜ್ ರೇವಣ್ಣ ವಿಚಾರದಲ್ಲೂ ಕೂಡ ಅಷ್ಟೇನೆ. ಅದು ಇಂಪ್ಯಾಕ್ಟ್ ಆಗೋವರೆಗೂ ಕೂಡ ಬಿಟ್ಟಿರಲಿಲ್ಲ. ಬರೀ ಸುದ್ದಿ ಪ್ರಸಾರ ಮಾಡೋದಷ್ಟೇ ಅಲ್ಲ, ಅದು ಇಂಪ್ಯಾಕ್ಟ್ ಆಗಲೇಬೇಕು, ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನುವಂಥ ನಮ್ಮ ಹೋರಾಟ ಪ್ರಸಾರ ಮಾಡಿ ನಿಲ್ಲಿಸೋದಲ್ಲ, ಅದು ಇಂಪ್ಯಾಕ್ಟ್ ಆಗೋವರೆಗೂ ಕೂಡ ನಡೀತಾ ಇತ್ತು. ಇದು HD ಕೋಟೆ ಶಿಕ್ಷಕನಿಗೂ ಕೂಡ ಅದು ಇಂಪ್ಯಾಕ್ಟ್ ಆಗಿದೆ. ಈಗ ಆತನ ಅರೆಸ್ಟ್ ಆಗಿದೆ. ಸರ್, ಏನು ಹೇಳ್ತೀರಾ ಸರ್? ಪೂರ್ಣಿಮಾ, ನೀವೇ ಹೇಳ್ದಂಗೆ ನಾವು ಯಾವುದೇ ಒಂದು ಸ್ಟೋರಿಯನ್ನು ತೆಗೆದುಕೊಂಡ್ರೂ ಅದು ಸಾಮಾಜಿಕ ಕಳಕಳಿಯಿಂದ ಇರುತ್ತೆ ಅಥವಾ ಜನಸಾಮಾನ್ಯರ ಧ್ವನಿಯಾಗಿ ಪವರ್ ಟಿವಿ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಮುನ್ನೊಂದು ಪುರಾವೆಯನ್ನು ಈಗ ಪವರ್ ಟಿವಿ ಕೊಟ್ಟಿದೆ. ಇದು ಆಲ್ಮೋಸ್ಟ್ ಪೂರ್ಣಿಮಾ, ಇದು ಆಲ್ಮೋಸ್ಟ್ ಈ ಏನು ಪೋಕ್ಸೋ ಹಗರಣ ಇತ್ತು, ಈ ಏನು ಮಕ್ಕಳ ಮೇಲೆ ಆದ ಅತ್ಯಾಚಾರ ಹಗರಣ ಇತ್ತು, ಇದನ್ನು ಆಲ್ಮೋಸ್ಟ್ ಮುಚ್ಚಿ ಹಾಕುವ ಹಂತಕ್ಕೆ ಬಂದಾಗ ಅಥವಾ ಆ ಗ್ರಾಮಸ್ಥರಿಗಾಗಲಿ ಅಥವಾ ಸಂತ್ರಸ್ತೆಯ ಏನು ಪೇರೆಂಟ್ಸ್ ಇದ್ದಾರೆ ಅವರಿಗಾಗಲಿ ನ್ಯಾಯವೇ ಇನ್ನೂ ಸಿಕ್ಕಲ್ಲ, ಮರೀಚಿಕೆ ಆದ ನಂತರ ನಮಗೆ ಮೆಸೇಜ್ ಬರುತ್ತೆ. ಅದರ ನಂತರ ನಾವು ಇದರ ಕಾರ್ಯಾಚರಣೆಯನ್ನು ಕೈಗೊಳ್ತೀವಿ. ಮಾಧ್ಯಮವುದು ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಹೇಳ್ತಾರೆ. ಮಾಧ್ಯಮಕ್ಕೆ ಆ ರೀತಿಯ ಒಂದು ಪವರ್ ಇದೆ ಅಂತ ಹೇಳ್ತಾರೆ. ಮಾಧ್ಯಮವು ಒಂದು ಕರೆಕ್ಟಾಗಿ ವರ್ಕ್ ಮಾಡಿದರೆ, ಮಾಧ್ಯಮ ಒಂದು ಸಾಮಾಜಿಕ ಕಳಕಳಿಯಿಂದ ವರ್ಕ್ ಮಾಡಿದರೆ ಏನಾಗಬಹುದು ಅನ್ನೋದಕ್ಕೆ ಈ ಒಂದು ಇವತ್ತಿನ ಏನು ಅರೆಸ್ಟ್ ಇದೆ ಅಲ್ಲ, ಇದನ್ನು ನಾವು ನೋಡಿ ಕಲಿಬೇಕು. ಯಾಕಂದರೆ ಕಳೆದ ಸಂಡೇ ಈ 3 ದಿನ ಆಗಿದೆ ಅಷ್ಟೇ. ಈ ಪ್ರಕರಣವು ಆಗಿ ಆಲ್ಮೋಸ್ಟ್ 20ನೇ ತಾರೀಕಿಗೆ ಆಗಿದೆ. 1 ತಿಂಗಳಿಂದ ಇದರ ಪ್ರಕರಣದ ಹಿನ್ನೆಲೆ ಇದೆ ಇದಕ್ಕೆ. ಆದರೂ ಕೂಡ ಯಾವುದೇ ಆ್ಯಕ್ಷನ್ಗಳಾಗಿಲ್ಲ. ಪ್ರಶಾಸನ ಆಗಲಿ, ಪೊಲೀಸರಾಗಲಿ ಅಥವಾ DC ಆಗಲಿ, ತಹಶೀಲ್ದಾರರಾಗಲಿ ಅಥವಾ ಪೊಲೀಸವರಾಗಲಿ ಯಾವುದೇ ಕಂಪ್ಲೇಂಟನ್ನು ರಿಸೀವ್ ಮಾಡಲಿಕ್ಕೆ ರೆಡಿ ಇರಲಿಲ್ಲ. ತದನಂತರ ಗ್ರಾಮಸ್ಥರು ಹೋಗಿ ಪ್ರೊಟೆಸ್ಟ್ ಮಾಡ್ತಾರೆ. ಗ್ರಾಮಸ್ಥರು ಪ್ರೊಟೆಸ್ಟ್ ಮಾಡಿದ ಮೇಲೆ ಒಂದು BO ಅನ್ನೋ ಒಂದು ಹೇಳಿಕೆಯ ಮೇಲೆ ಒಂದು FIR ಮಾಡ್ಕೊಳ್ಳಲಾಗುತ್ತೆ. ಅದರಲ್ಲಿ ಕೂಡ ಸರಿಯಾಗಿ ಮಾಡ್ಕೊಳ್ಳಲ್ಲ. ಪೇರೆಂಟ್ಸ್ಗಳ FIR ಅನ್ನೇ ತಗೊಳ್ಳಲ್ಲ, ಕಂಪ್ಲೇಂಟನ್ನೇ ತಗೊಳ್ಳಲ್ಲ, FIR ಮಾಡ್ಕೊಳ್ಳಲ್ಲ. ಈಗ ನೋಡಿ, ತದನಂತರ ನಾವು ಈ ಸ್ಟೋರಿಯನ್ನು ಫಾಲೋ ಅಪ್ ಮಾಡ್ತೀವಿ. ಸಂಡೇ ನಾವು ಈ ಸ್ಟೋರಿಯನ್ನು ನಾವು ಯಾವಾಗ ಆನ್ ಏರ್ ಮಾಡ್ತೀವಿ, ಅದರ ನಂತರದ ಆ್ಯಕ್ಷನ್ಗಳನ್ನು ನೋಡಿ ಇವತ್ತಿಗೆ ನೀವು ಹೇಳಿದ್ರಿ ಪಾಪಿ ಅಂತ. ಪಾಪಿ ಮಾತ್ರ ಅಲ್ಲ, ಪರಮ ಪಾಪಿ ವಿಕೃತ ಕಾಮಿಯನ್ನು ಇವತ್ತು ಹುಬ್ಬಳ್ಳಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ನಾವು ಮೊನ್ನೆ ಹೇಳಿದ್ವಿ ಕನ್ನಡಿಗರೇ ಹುಡುಕಿ ಕೊಡಿ ಅಂತ ಅವನ ಫೋಟೋ ಹಾಕಿ ಗಿರೀಶ್ನ ನಾವು ನಮ್ಮ ಪವರ್ ಟಿವಿಯಲ್ಲೇ ಪ್ರಸಾರ ಮಾಡಿದ್ದೀವಿ. ಇವತ್ತು ನಾವು ನ್ಯಾಯ ಸಿಕ್ಕಿದೆ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಏನು ನ್ಯಾಯ ಅಂತ ಹೇಳ್ತೀವಿ. ಆ ನ್ಯಾಯ ಸಿಗುವ ಮೊದಲನೇ ಹಂತ ಇದು. ಅಂದರೆ ಮೊದಲನೇದಾಗಿ BO ಅನ್ನು ಕೂಡ ಯಾರು ಆ ಪ್ರಶಾಸನ ಅಂತ ಹೇಳ್ತೀವಿ, ಯಾರು ಅರೆಸ್ಟ್ ಯಾವುದೇ ಒಂದು ಕಾರ್ಯಾಚರಣೆ ಶಿಕ್ಷಕನ ಮೇಲೆ ಮಾಡಲ್ಲ ಅಥವಾ ಟೈಮಲ್ಲಿ ಏನನ್ನು ಕ್ರಮ ಕೈಗೊಳ್ಳಲ್ಲ, ಅಂತಹ BO ಅರೆಸ್ಟ್ ಆಗ್ತಾರೆ. ಉಳಿದ CRP ಮತ್ತು ಇನ್ನು ಉಳಿದವರನ್ನು ಅಮಾನತನ್ನು ಮಾಡಲಾಗಿದೆ. ಅಲ್ಲಿಗೆ DC ಹೋಗ್ತಾರೆ, AC ಹೋಗ್ತಾರೆ. ಶಾಲೆಗೆ 2 ಶಿಕ್ಷಕರನ್ನು ನೇಮಕ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಶಾಲೆಗೆ ಏನು CCTV ಕ್ಯಾಮ್ರಾವನ್ನು ಹಾಕುವಂತಹ ಕಾರ್ಯ ನಡೀತಾ ಇದೆ. ಎಲ್ಲರೂ ಆ ಶಾಲೆಗೆ ಬರ್ತಾರೆ. ಸ್ವತಃ ಅಲ್ಲಿಯ MLA ಆದ ಅನಿಲ್ ಚಿಕ್ಕಮದವರೇ ನಿಂತುಕೊಂಡು ಕಾರ್ಯಾಚರಣೆ ಮಾಡ್ತಾರೆ. 24 ಗಂಟೆ ಒಳಗಡೆ ಪೊಲೀಸವರು ಅವರನ್ನು ಹುಡುಕೊಡ್ಬೇಕಂತ ಕಟ್ಟಾಜ್ಞೆ ಮಾಡ್ತಾರೆ. ಇವತ್ತಿಗೆ ನಮಗೆ
ಕಂಪ್ಲೇಂಟೇ ತಗೊಳ್ಳೋಕ್ಕೆ ಹಿಂದಾಕಿದಂತಹ ಪೊಲೀಸು 4 ತಂಡಗಳನ್ನು ಮಾಡಿ ಕಾಮುಕ ಶಿಕ್ಷಕನನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಇವತ್ತಿಗೆ ಪೂರ್ಣಿಮಾ ಅವನನ್ನು ಹುಬ್ಬಳ್ಳಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಇದು ನಾವು ಜಸ್ಟಿಸ್ ಡೆಲಿವರ್ಡ್ ಅಂತ ಹೇಳಲಿಕ್ಕಾಗಲ್ಲ, ಅದಕ್ಕೆ ನ್ಯಾಯಾಂಗ ಪ್ರಕ್ರಿಯೆ ಈಗಷ್ಟೇ ಸ್ಟಾರ್ಟ್ ಆಗಬೇಕು. ಕಡೆಗೂ ಈ ಕೀಚಕ, ಈ ಏನೋ ನಾವು ವಿಕೃತಕಾಮಿ ಅಂತ ಕರಿತೀವಿ ಗಿರೀಶ್ ಅರೆಸ್ಟ್ ಆಗಿದೆ ಅನ್ನೋದೊಂದು ಒಂದು ಖುಷಿಯ ವಿಚಾರ. ಆದರೆ ಇನ್ನೊಂದು ಕಡೆ ಇದೀ ಕರ್ನಾಟಕಕ್ಕೆ ಮತ್ತು ಈ ಸರ್ಕಾರಕ್ಕೆ ನಾವು ಈಗಲೂ ಮನವಿ ಮಾಡ್ತಾ ಇದ್ದೀವಿ, ಈಗ ಆಗ್ರಹ ಮಾಡ್ತಾ ಇದ್ವಿ. ಇದು ಗಿರೀಶ್ ಒಬ್ಬನದೇ ಸ್ಟೋರಿ ಅಂತಲ್ಲ, ಇದೇ ರೀತಿಯ ಶಾಲೆ ಒಂದೇ ಅಂತ ಅಲ್ಲ, ಕರ್ನಾಟಕದಲ್ಲಿ ಹಲವು ಇಂತಹ ಶಾಲೆಗಳು ಈ ರೀತಿಯ ಶಿಥಿಲಾವತೆ ಇರುವಂಥ ಶಾಲೆಗಳಾಗಲಿ, ಹೆಣ್ಣು ಮಕ್ಕಳಿಗೆ ಅಭದ್ರತೆ ಇರುವಂತಹ ಶಾಲೆಗಳನ್ನು ಗುರುತಿಸಬೇಕು. ಅಲ್ಲಿ ಎಲ್ಲ CCTV ಕ್ಯಾಮರಾಗಳನ್ನು ಹಾಕಬೇಕು. ಮತ್ತು ಗೌರ್ಮೆಂಟ್ ಶಾಲೆಯ ಏನಿದೆ ಎಲ್ಲ ಶಾಲೆಗಳ ಒಂದು ಸರ್ವೆಯನ್ನು ಮಾಡಬೇಕು. ಆ ಕ್ರಮ ಗೌರ್ಮೆಂಟ್ ಮಾಡಬೇಕಾಗುತ್ತೆ. ಖಾಲಿ ಇಲ್ಲಿಯ ಸಂತ್ರಸ್ತೆಯರಿಗೆ ಅಥವಾ ಗಿರೀಶನ್ನು ಅರೆಸ್ಟ್ ಮಾಡಿದರೆ ಮಾತ್ರ ಪವರ್ ಟಿವಿಯ ಅಭಿಯಾನ ಇಲ್ಲಿಗೆ ನಿಲ್ಲಲ್ಲ. ಈ ಅಭಿಯಾನ ಉಳಿದ ಶಾಲೆಗಳಿಗೂ ನಾವು ವಿಸ್ತರಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪೂರ್ಣಿಮಾ. ಖಂಡಿತ ಸರ್. ಯಾಕೆ ಜನ ಪವರ್ ಟಿವಿ ಮೇಲೆ ವಿಶ್ವಾಸ ಇಡ್ತಾರೆ ಅಂತ ಹೇಳಿದ್ರೆ ಇದೇ ರೀತಿಯ ವಿಚಾರಗಳಿಂದ. ಬರೀ ಸುದ್ದಿ ಪ್ರಸಾರ ಮಾಡೋದಷ್ಟೇ ಅಲ್ಲ, ಸುದ್ದಿ ಪ್ರಸಾರ ಮಾಡಾಯ್ತು ಅದು ನಮ್ಮ ಕರ್ತವ್ಯ ಬಿಟ್ಬಿಟ್ಟಿವಿ ಅನ್ನೋದಲ್ಲ, ಅದನ್ನ ಫಾಲೋ ಅಪ್ ಮಾಡಬೇಕು, ಅದು ಇಂಪ್ಯಾಕ್ಟ್ ಆಗಬೇಕು, ಜನರಿಗೆ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲೇ ಜನ ಪವರ್ ಟಿವಿಯನ್ನು ಇವತ್ತು ಇಷ್ಟಪಡ್ತಾ ಇರೋದು ಸರ್. ಸೇಮ್ ಟೈಮ್ ನೀವು ಹೇಳ್ತಾ ಇದ್ರಿ, ನಮ್ಮ ಕೆಲಸಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಸೇಮ್ ಟೈಮ್ ನಮ್ಮ ಯಾವುದೇ ಅಭಿಯಾನಗಳು, ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಸ್ಟೋರಿಯನ್ನು ನೋಡಿದ್ದೀರಿ ನೀವು. ಸಂತ್ರಸ್ತೆಯರಿಗೆ ನ್ಯಾಯ ಸಿಕ್ಕದ ಟೈಮಲ್ಲಿ ನಾವು ಯಾವ ರಿಸ್ಕನ್ನು ಕೊಂಡಿದ್ವಿ ಅಂತ ಗೊತ್ತಿದೆ. ನಿಮಗೆ ಗೊತ್ತಿದೆ, ನಮ್ಮ ಟಿವಿಯನ್ನು ಮುಚ್ಚಿಸುವ ಪ್ರಯತ್ನ ಕೂಡ ನಡೆದಿತ್ತು. ಆಗಲೂ ಕೂಡ ನಾವು ಸಂತ್ರಸ್ತೆಯರೊಟ್ಟಿಗೆ, ಫ್ಯಾಮಿಲಿಯೊಟ್ಟಿಗೆ ನಿಂತ್ಕೊಂಡಿದ್ದೀವಿ. ಅದು ಮಾತ್ರ ಅಲ್ಲ, ಹಲವು ಹಗರಣಗಳು, ಈ ಮುನಿರತ್ನ ಅವರ ಕೇಸ್ ಇರ್ಬೋದು, ಹಲವು ಹಗರಣಗಳನ್ನು ನಾವು ಸ್ವತಃ ರಿಸ್ಕ್ ತಗೊಂಡು ಮಾಡಿರಬಹುದು. ಬಟ್ ಈಗ ಜನಸಾಮಾನ್ಯರ ಕೂಗಿಗೆ ಬರುವಂತಹ ಯಾವುದಾದ್ರೂ ಒಂದು ಮಾಧ್ಯಮ ಇದ್ದರೆ ಅದು ಪವರ್ ಟಿವಿ ಮಾತ್ರ ಅನ್ನುವ ಜನಸಾಮಾನ್ಯರ ಒಂದು ಏನು ಅನಿಸಿಕೆ ಇದೆ, ಆ ಅನಿಸಿಕೆಯನ್ನು ಪೂರೈಸುವಂತಹ ಬಹುದೊಡ್ಡ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಇದು ಒಂದೇ HD ಕೋಟೆಯ ಒಂದೇ ಶಾಲೆಗಳಲ್ಲ. ಪವರ್ ಟಿವಿ ಈ ಅಭಿಯಾನವನ್ನು ಉಳಿದ ಶಾಲೆಗಳಲ್ಲೂ, ಅಂದರೆ ಒಂದೇ HD ಕೋಟೆಯ ಒಂದೇ ಶಾಲೆಗೆ CC ಕ್ಯಾಮ್ರಾ ಮಾಡಿದರೆ ಅಥವಾ ಬೇಕಾದ ಶಿಕ್ಷಕರನ್ನು ಕೊಟ್ಟರೆ, ಅಥವಾ ಇವತ್ತು 4 ದಿನ ಹೋಗಿ DC AC ಅಥವಾ ಶಿಕ್ಷಣ ಸಚಿವರು ಹೋಗ್ಬಿಟ್ಟು ಸಂತೈಸಿದ್ರೆ ಆಗಲ್ಲ. ಇದು ಎಲ್ಲ ಗವರ್ಮೆಂಟ್ಗಳು, ಇಲ್ಲಾಂದರೆ ಗವರ್ಮೆಂಟ್ ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ಲಿಕ್ಕೇನೆ ಪೋಷಕರು ಹಿಂದೆ ಜರಿಯುವಂತಹ ಪರಿಸ್ಥಿತಿ ಮುಂಚೆನೇ ಇದೆ. ಇಂಥ ಸ್ಟೋರಿಗಳನ್ನು ನೋಡಿದರೆ ಇನ್ನು ಯಾರು ಗವರ್ಮೆಂಟ್ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ಲಿಕ್ಕೂ ಹೆದರ್ತಾರೆ. ಈ ರೀತಿಯಾಗಿ ನಾವು ಈ ಅಭಿಯಾನವನ್ನು, ಅಂದರೆ ಸರ್ವೆ ಅಭಿಯಾನ, ಉಳಿದ ಶಾಲೆಗಳಿಗೂ ಕಂಟಿನ್ಯೂ ಮಾಡ್ತೀವಿ ಅನ್ನೋ ಭರವಸೆಯನ್ನು ನೀಡ್ತಾ ಇದ್ದೀನಿ ಪೂರ್ಣಿಮಾ. ಖಂಡಿತವಾಗ್ಲೂ ಸರ್, ಧನ್ಯವಾದ ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಪವರ್ ಟಿವಿ ಯಾಕೆ ಜನರಿಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಯಾಕಂದ್ರೆ ಕೆಲವೊಂದು ಸುದ್ದಿಗಳನ್ನು ಬರೀ ಪ್ರಸಾರ ಮಾಡೋದಲ್ಲ, ಪ್ರಸಾರ ಮಾಡಿದ ಮೇಲೆ ಅದು ಇಂಪ್ಯಾಕ್ಟ್ ಯಾವ ರೀತಿ ಆಗಬೇಕು ನೋಡಿ. ಇದೇ ವಿಚಾರವನ್ನು ನಾವು ತೆಗೆದುಕೊಳ್ಳೋದಕ್ಕೆ ಹೋದ್ರೆ ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಪವರ್ ಟಿವಿ ವರದಿ ಪ್ರಸಾರ ಮಾಡುತ್ತೆ. ಈ ಕಾಮುಕ, ಈ ಕ್ರಿಮಿ ಏನಿದ್ದಾನೆ ಶಿಕ್ಷಕ ಗಿರೀಶ್ನನ್ನ ಬಂಧನ ಆಗಬೇಕು, ಈತನಿಗೆ ಕುಮ್ಮಕ್ಕಿ ಯಾರು ಕೊಟ್ಟಿದ್ದಾರೆ, ಈತ ತನ್ನ ಕಾಮತೃಷೆಗೆ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿನಿಯರನ್ನ ಬಳಸ್ಕೊಂಡಿದ್ದಾನೆ ಅಂತ ಹೇಳಿ ಒಂದಷ್ಟು ಜನ ಅಧಿಕಾರಿಗಳಿಗೆ ವಿಚಾರ ಗೊತ್ತಾಗಿದೆ. ವಿಚಾರ ಗೊತ್ತಾದ್ರೂ ಕೂಡ ಅವರು ಯಾವ ರೀತಿ ವಿಷಯವನ್ನ ಮುಚ್ಚೋದಕ್ಕೆ ಪ್ರಯತ್ನ ಪಟ್ಟರು, ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಪವರ್ ಟಿವಿ ಆಗ್ರಹಿಸುತ್ತೆ. ಸ್ಥಳಕ್ಕೆ ಶಾಸಕರಾದಂತಹ ಅನಿಲ್ ಚಿಕ್ಕಮಾದು ಅವರು ಬರ್ತಾರೆ. ಸದನ ಇದ್ರೂ ಕೂಡ ಅವರು ಸದನಕ್ಕೆ ಹೋಗೋದಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಪ್ರಸಾರ ಆದ ಮರುದಿನವೇ ಸೋಮವಾರನೇ ಶಾಲೆಯ ಬಳಿ ಬರ್ತಾರೆ. ಗ್ರಾಮಸ್ಥರೊಟ್ಟಿಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ, ಸಾರ್ವಜನಿಕರೊಟ್ಟಿಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಅಲ್ಲಿ ಅಧಿಕಾರಿಗಳು, ಬಂದಂತಹ ಅಧಿಕಾರಿಗಳನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಳ್ತಾರೆ. ಈ ಅಧಿಕಾರಿಗಳಿಂದಲೇ ಇಷ್ಟೆಲ್ಲ ಆಗಿರೋದು. ಯಾಕಂದ್ರೆ ಆ ಕಾಮಿ ಕ್ರಿಮಿಯ ಬಗ್ಗೆ ಅಧಿಕಾರಿಗಳಿಗೆ ಮೊದಲೇ ಮಾಹಿತಿ ಗೊತ್ತಿತ್ತು. 1 ತಿಂಗಳ ಹಿಂದೆ ನಡೆದಿದ್ದಂತಹ ಘಟನೆ ಇದು. ಗೊತ್ತಿದ್ದೂ ಕೂಡ ಇವರೆಲ್ಲರೂ ಇದರಲ್ಲಿ ಶಾಮೀಲಾಗಿದ್ದಾರೆ. ನಿರ್ದಾಕ್ಷಿಣ್ಯವಾಗಿ ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅಂತ ಹೇಳಿ ಗ್ರಾಮಸ್ಥರು, ಸಾರ್ವಜನಿಕರು ಒತ್ತಾಯ ಮಾಡ್ತಾರೆ. ಕೂಡ್ಲೇನೆ 3 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗುತ್ತೆ. ಮತ್ತೆ ಒಬ್ಬ ಅಧಿಕಾರಿ ಕಾಂತರಾಜು ಅನ್ನೋರನ್ನ ಪೊಲೀಸರು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಾರೆ. ಮತ್ತೆ ಶಾಸಕರು ಕೂಡ ಅಷ್ಟೇನೆ,
ಅನಿಲ್ ಚಿಕ್ಕಮಾದು ಅವರು ಪವರ್ ಟಿವಿ ಕಾರ್ಯಕ್ಕೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಯಾರೂ ಮಾಡಲಾಗದಂತಹ ಕೆಲಸ, ಯಾಕಂದ್ರೆ ಈ ಪ್ರಕರಣವನ್ನ ಹಿಂಗೆ ಮುಚ್ಚಾಕುವಂತಹ ಪ್ರಯತ್ನ ಮಾಡಲಾಗ್ತಿತ್ತು ಅಂತ ಈಗ ತಾನೇ ನಮ್ಮ MD ಸರ್ ಹೇಳ್ತಾ ಇದ್ರು. 1 ತಿಂಗಳ ಹಿಂದೆ ನಡೆದಂತಹ ಪ್ರಕರಣ ಇದು, ಇದನ್ನ ಮುಚ್ಚಾಕುವಂತಹ ಕೆಲಸ ಆಗ್ತಾ ಇತ್ತು ಅಂತ ಹೇಳಿ. ಆದ್ರೆ ಯಾವಾಗ ಪವರ್ ಟಿವಿಗೆ ಈ ವಿಚಾರ ಗೊತ್ತಾಗಿ ವಿತಿನ್ ಮಿನಿಟ್ ಅಲ್ಲಿ ನಾವು ಸುದ್ದಿ ಪ್ರಸಾರ ಮಾಡ್ತೀವಿ. ಅಧಿಕಾರಿಗಳಿಗೆ ಚಳಿ ಬಿಡಿಸಾಗಿದೆ. ಈಗ ಈ ಕಾಮುಕನ ಅರೆಸ್ಟ್ ಆಗಿದೆ. ಇನ್ನು ಕಾನೂನು ರೀತಿಯಲ್ಲಿ ಯಾವ ರೀತಿ ಕ್ರಮ ಆಗುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು.